ಎಲ್ರಿಗೂ ನಮಸ್ಕಾರ. ಇವತ್ತಿನ ಸೆಷನಲ್ಲಿ ನಾವು 8ನೇ ಭಾಗ ಫೈನಲ್ ಇಯರ್ BA ಬೆಂಗಳೂರು ಯೂನಿವರ್ಸಿಟಿ ಪೊಲಿಟಿಕಲ್ ಸೈನ್ಸ್ 5.1 ಪೇಪರ್ ಫಸ್ಟ್ ಚಾಪ್ಟರ್ಲಿ ನಾನು ಇವತ್ತು 8ನೇ ಸೆಷನ್ ಬಗ್ಗೆ ಈ ಕ್ಲಾಸಲ್ಲಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಅದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ DPSP. ಇದಕ್ಕಿಂತ ಹಿಂದೆ ನಾವು ಏನು ಡಿಸ್ಕಷನ್ ಮಾಡಿದ್ವಿ ಅಂತ ನೋಡಿದಾಗ, in the previous session we understood about the fundamental rights of Indian citizens, and also now the objective of this session is to understand about directive principles of state policy. At the same time, the evolution and making of Indian Constitution, which is the first chapter, deals with this unit. In that subunit, it's very important unit is called directive principles of state policy. Students will know the basic structure and composition of Indian Constitution. Students will understand the detail of directive principles of state policy, meaning, especially meaning, nature, and background of directive principles of state policy. ರಾಜ್ಯ ನಿರ್ದೇಶಕ ತತ್ವಗಳು ಬೆಂಗಳೂರು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಷಯದಲ್ಲಿ ಅಂತಿಮ BA ಪದವಿ ವಿದ್ಯಾರ್ಥಿಗಳಿಗೆ 5.1 ಪತ್ರಿಕೆಯ ಮೊದಲನೇ ಚಾಪ್ಟರ್ಲಿ ಇರುವಂತಹ 8ನೇ ಸೆಷನ್ನಲ್ಲಿ ನಾವು ನೋಡ್ತೇವೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಅದನ್ನ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಥವಾ ರಾಜ್ಯ ನಿರ್ದೇಶಕ ತತ್ವಗಳು ಅನ್ನೋದನ್ನು ನಾವು ಕಾಣ್ತೇವೆ. ಹೆಸರೇ ಸೂಚಿಸುವಂತೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆರ್ ಕಂಟೈನ್ಡ್ ಇನ್ ಪಾರ್ಟ್ 4, ಭಾಗ 4ರಲ್ಲಿ ಇದು ರಾಜ್ಯ ನಿರ್ದೇಶಕ ತತ್ವಗಳು ಇದೆ. ಇದು ಫ್ರಮ್ ಆರ್ಟಿಕಲ್ 36 to 51, 36ರಿಂದ 51ರವರೆಗಿನ ವಿಧಿಗಳು ಇದ್ರ ಬಗ್ಗೆ ಒಳಗೊಳ್ಳುತ್ತೆ. ಸೊ ಈ ಪಾರ್ಟ್ 4ರಲ್ಲಿರುವಂತಹ 36 ಇಂದ 51ರವರೆಗಿನ ವಿಧಿಗಳು ಶಾರ್ಟ್ ಫಾರ್ಮ್ ಅಲ್ಲಿ ನಾವು DPSP ಅಂತ ಹೇಳಿ ಕರಿತೇವೆ. ಇದನ್ನ ನಾವು ಐರಿಷ್ ಸಂವಿಧಾನದಿಂದ ಬಾರೋ ಮಾಡಿದ್ದೇವೆ, ಐರ್ಲೆಂಡ್ ಸಂವಿಧಾನ. This concept we have borrowed from Irish Constitution. So it is categorized into 4 sessions, that is socialist principles, Gandhian principles, liberal principles, and general principles. ರಾಜ್ಯ ನಿರ್ದೇಶಕ ತತ್ವಗಳನ್ನ 4 ಭಾಗಗಳಾಗಿ ವರ್ಗೀಕರಿಸಲಾಗಿದೆ ಅಥವಾ ವಿಂಗಡಿಸಲಾಗಿದೆ. ಅದರಲ್ಲಿ ಒಂದು ಸಮಾಜವಾದಿ ತತ್ವಗಳು, ಗಾಂಧಿವಾದಿ ತತ್ವಗಳು, ಮತ್ತು ಉದಾರತಾವಾದ ತತ್ವಗಳು, ಮತ್ತು ಸಾರ್ವತ್ರಿಕ ತತ್ವಗಳು. ಈ 4 ಭಾಗಗಳಾಗಿ ವರ್ಗೀಕರಿಸೋದನ್ನು ನಾವು ಕಾಣ್ತೇವೆ. ಮೂಲಭೂತ ಹಕ್ಕುಗಳು ಪಾರ್ಟ್ 3ರಲ್ಲಿ ನಾವು ನೋಡಿದ್ರೆ, ಪಾರ್ಟ್ 4 ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ 4ನೇ ಭಾಗ ಈ ರಾಜ್ಯ ನಿರ್ದೇಶಕ ತತ್ವಗಳನ್ನ ಒಳಗೊಂಡಿದೆ. 36ರಿಂದ 51ರವರೆಗಿನ ವಿಧಿಗಳು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ತಿಳಿಸುತ್ತೆ. ಇದು ಒಂದ್ ರೀತಿ ಯುನೀಕ್ ಆಗಿದೆ ಅಂತ ಹೇಳ್ಬೋದು. ರಾಜ್ಯ ನಿರ್ದೇಶಕ ತತ್ವಗಳು ಒಂದ್ ರೀತಿಯಾಗಿ ಡಿಫ್ರೆಂಟ್ ಆಗಿದೆ. ಅದೇನಂತ ಹೇಳಿದ್ರೆ, ಇದು ಒಂದು ಕಾನ್ಸ್ಟಿಟ್ಯೂಷನ್ ನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಒಂದು ಯುನಿಕ್ ಫೀಚರ್ ಅಂತ ಹೇಳ್ಬೋದು. ಇಟ್ಸ್ ಮೇನ್ ಏಮ್ ಇಸ್ ಟು ಎಸ್ಟಾಬ್ಲಿಷ್ ಎ ವೆಲ್ಫೇರ್ ಸ್ಟೇಟ್. ಅಂದ್ರೆ ಯೋಗಕ್ಷೇಮ ರಾಜ್ಯದ ನಿರ್ಮಾಣ ಈ ರಾಜ್ಯ ನಿರ್ದೇಶಕ ತತ್ವಗಳ ಒಂದು ಪ್ರಮುಖ ಉದ್ದೇಶ ಆಗಿದೆ. ಇಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 4 ಪ್ರಿನ್ಸಿಪಲ್ ಆಸ್ ಐ earlier told you that. ಇದರಲ್ಲಿ ಗಾಂಧಿಯನ್ನ ಒಂದು ವಿಚಾರಧಾರೆಗಳೇನಿತ್ತು, ಅವರ ಅನಿಸಿಕೆಗಳು, ಅಭಿಪ್ರಾಯಗಳೇನಿತ್ತು, ಆ ಅಂಶಗಳನ್ನು ನಾವು ರಾಜ್ಯ ನಿರ್ದೇಶಕ ತತ್ವಗಳನ್ನು ಕಾಣ್ತೇವೆ. ಇದೊಂದು ರೀತಿ ಮಾರ್ಗಸೂಚಿ, ನಿರ್ದೇಶಕ ಸೂಚಿ ಅಥವಾ ರಾಜ್ಯಗಳಿಗೆ ನಿರ್ದೇಶನ ಕೊಡುವಂತಹ ಒಂದು ತತ್ವಗಳು ಅಂತ ಹೇಳಿ ಕರೆಯಲಾಗಿದೆ. 36ರಿಂದ 51ರವರೆಗಿನ ವಿಧಿಗಳು, ಈ ವಿಧಿಗಳು
ಸಂಪೂರ್ಣವಾಗಿ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳ್ತಾ ಹೋಗುತ್ತೆ. ಸೊ ಅಂಬೇಡ್ಕರ್ ಅವರು ಹೇಳೋ ಹಾಗೆ ಪಾರ್ಟ್ 4 is a unique feature. They embody the aims and ideals which the state must bear in mind while formulating policies and making laws. ಒಂದು ರಾಜ್ಯ ಕಾನೂನನ್ನ ಮಾಡಬೇಕಾದ್ರೆ ಒಂದು ರಾಜ್ಯದ ಉದ್ದೇಶಗಳು ಮತ್ತು ಆದರ್ಶಗಳನ್ನ ಇದು ಸೂಚಿಸುತ್ತೆ, ರಾಜ್ಯ ನಿರ್ದೇಶಕ ತತ್ವಗಳು. ಸೊ ರಾಜ್ಯ ಶಾಸನಗಳನ್ನ ಮಾಡಬೇಕಾದ್ರೆ ಇವುಗಳನ್ನ ಗಮನದಲ್ಲಿ ಇಟ್ಕೊಳ್ಳೋದು ಅತ್ಯಂತ ಅವಶ್ಯಕವಾಗಿದೆ ಅನ್ನೋದನ್ನ ಹೇಳ್ತಾರೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಅಡ್ವೈಸರ್ ಆಗಿದ್ದಂಥ BN ರಾವ್, ಬೆನಗಲ್ ನರಸಿಂಗ್ ರಾವ್ ಕೂಡ ಹೇಳೋ ಹಾಗೆ DPSP, which gives moral precepts, guidelines to the officials, which is very important and useful. ಇದು ಒಂದು ರೀತಿ ನೈತಿಕ ಮಾರ್ಗಸೂಚಿಗಳಾಗಿವೆ ರಾಜ್ಯದ ಅಧಿಕಾರವನ್ನು ನಡೆಸುವಂತಹ ಅಧಿಕಾರಿಗಳಿಗೆ. ಸೊ ಅಂಬೇಡ್ಕರ್ ಅವರು ಹೇಳಿರುವ ಪ್ರಕಾರ ಇದು ಒಂದು ವಿಶಿಷ್ಟ ಲಕ್ಷಣ. ಕಾನೂನನ್ನ ರೂಪಿಸ್ಬೇಕಾದ್ರೆ ರಾಜ್ಯ ಈ ಗುರಿ ಆದರ್ಶಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ರೂಪಿಸ್ಬೇಕು. ಅದೇ BN ರಾವ್ ಅವರು ಹೇಳುವ ಪ್ರಕಾರ ಇದು ಅಧಿಕಾರಿಗಳಿಗೆ ಒಂದು ನೈತಿಕ ನಿಯಮಗಳ ಮಾರ್ಗಸೂಚಿ, ಇದು ಬಹಳ ಮುಖ್ಯ ಮತ್ತು ಉಪಯುಕ್ತವಾಗಿದೆ ಅಂತ ಹೇಳೋದನ್ನು ನಾವು ಕಾಣ್ತೇವೆ. ಸೊ ಒಂದೊಂದಾಗಿ ನಾವು ನೋಡೋದಾದ್ರೆ ಆರ್ಟಿಕಲ್ 36 ಇಂದ 51 ವರೆಗೆ ಏನ್ ಹೇಳುತ್ತೆ, ಸ್ವಲ್ಪ ಅಂಶಗಳಲ್ಲಿ ನಾವು ವಿವರಣೆ ಕೊಡ್ತಾ ಹೋಗೋಣ. ಆರ್ಟಿಕಲ್ 36 ಡೆಫಿನಿಷನ್: part unless the context otherwise requires, the state has the same meaning as in part 3. ಈಗ 36ನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ, ಇದು ರಾಜ್ಯ ನಿರ್ದೇಶಕ ತತ್ವ ಪಾರ್ಟ್ 3 ಅಂದ್ರೆ ಮೂಲಭೂತ ಹಕ್ಕುಗಳು ಏನಿದೆಯೋ ಆ ರೀತಿಯಲ್ಲೇ ಇದೆ. ಸಂದರ್ಭಕ್ಕೆ ಇದರ ವ್ಯಾಖ್ಯಾನ ಒಂದು ರೀತಿ, ರಾಜ್ಯ 3ನೇ ಭಾಗ ಯಾವ ಅರ್ಥ ಕೊಡುತ್ತೋ ಆ ರೀತಿಯಲ್ಲಿ ಹೊಂದಿರುತ್ತೆ. ಆರ್ಟಿಕಲ್ 37 ಹೇಳುವ ಪ್ರಕಾರ application of the principles contained in the part of the provisions in this part will not be enforceable by any court. ಈ ರಾಜ್ಯ ನಿರ್ದೇಶಕ ತತ್ವಗಳು ಏನಿವೆ ಇದನ್ನ ಯಾವುದೇ ನ್ಯಾಯಾಲಯದಲ್ಲಿ ನಾವು ಪರಿಹಾರಕ್ಕಾಗಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇದರಲ್ಲಿರುವಂತ ಭಾಗಗಳು ಅದರ ಉಲ್ಲಂಘನೆ ಆದ್ರೆ ಸೊ ಅದಕ್ಕೆ ನ್ಯಾಯಾಲಯದ ಪ್ರೊಟೆಕ್ಷನ್ ಇಲ್ಲ. In the governance of the country, and it shall be the duty of the state to apply these principles in making laws ಅಂತ ಹೇಳಿದ್ದಾರೆ ನಿಜ, ಆದ್ರೆ ಅವುಗಳ ಉಲ್ಲಂಘನೆ ಆದ್ರೆ ಒಂದು ಏನು ನ್ಯಾಯಾಲಯದ ಪ್ರೊಟೆಕ್ಷನ್ ಸಿಗೋದಿಲ್ಲ. ಸೊ ಇದು 37ನೇ ವಿಧಿ ಹೇಳೋದಾದ್ರೆ ಆರ್ಟಿಕಲ್ 38 ಹೇಳೋ ಪ್ರಕಾರ state to secure a social order for the promotion of the welfare of the people. ಅಂದ್ರೆ ರಾಜ್ಯವು ಜನರ ಯೋಗಕ್ಷೇಮಕ್ಕಾಗಿ ಯೋಗಕ್ಷೇಮದ ರಕ್ಷಣೆಯ ಒಂದು ಜವಾಬ್ದಾರಿಯನ್ನು ಹೊತ್ತಿರುತ್ತದೆ. ಜನರ ಯೋಗಕ್ಷೇಮ ರಾಜ್ಯದ ಒಂದು ಕರ್ತವ್ಯ. ಸೊ ಜನರ ಕಲ್ಯಾಣ, ವೆಲ್ಫೇರ್ ಸ್ಟೇಟ್ ಅಂತ ಏನ್ ಕರೀತೇವೆ, ಈ ಸಾಮಾಜಿಕ ಒಂದು ಚೌಕಟ್ಟು, ಸಾಮಾಜಿಕ ಒಂದು ರಚನೆ ಅಂತ ಏನ್ ಕರೀತೇವೆ, ಆ ಸಾಮಾಜಿಕ ಕ್ರಮ ನಡಿಬೇಕಂತಂದ್ರೆ ಇದು ಎಲ್ಲ ಒಂದು ಜೀವನದ ಎಲ್ಲ ಸಂಸ್ಥೆಗಳಿಗೆ ಇದು ಅನ್ವಯ ಆಗುವಂತೆ ಸುರಕ್ಷಿತ ಹಾಗೂ ಜನರಿಗೆ ರಕ್ಷಣೆಯನ್ನ ಕಲ್ಪಿಸೋದಕ್ಕೆ ರಾಜ್ಯ ಪ್ರಯತ್ನಿಸಬೇಕು ಅನ್ನೋದನ್ನ ತಿಳಿಸುತ್ತೆ. ಅಷ್ಟೇ ಅಲ್ಲ, ಇದು ಹೇಳುವ ಪ್ರಕಾರ ಆದಷ್ಟು ಜನರ ನಡುವೆ ಇರುವಂತಹ ಅಸಮಾನತೆಗಳನ್ನ ಕಡಿಮೆ ಮಾಡಬೇಕು. ಈ ಒಂದು ಎಲ್ರಿಗೂ ಸಮಾನ ಅವಕಾಶಗಳನ್ನ ಕಲ್ಪಿಸಿಕೊಡೋದಕ್ಕೆ ಪ್ರಯತ್ನ ಪಡಬೇಕು. ವಿವಿಧ ಪ್ರದೇಶಗಳಲ್ಲಿ ವಾಸಿಸುವಂತ ಜನರ ಗುಂಪುಗಳ ನಡುವೆ ಇರುವಂತಹ ಒಂದು ಸ್ಟೇಟಸ್ ಇರ್ಬಹುದು, ಫೆಸಿಲಿಟೀಸ್ ಇರ್ಬಹುದು, ಅಪರ್ಚುನಿಟೀಸ್ ಇರ್ಬಹುದು, ಈ ಒಂದು ನಾವು ಅಸಮಾನತೆ ಅಂತ ಏನ್ ಕರಿತೀವಿ ಅದನ್ನು ಹೋಗ್ಲಾಡಿಸೋದಕ್ಕೆ ಪ್ರಯತ್ನಿಸುತ್ತೆ ಅಂತ ಹೇಳುತ್ತೆ. ಇನ್ನು ನೆಕ್ಸ್ಟ್ 39ನೇ ವಿಧಿ ಹೇಳೋದು, ಸಂವಿಧಾನದ 39ನೇ ವಿಧಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ certain principles of policy to be followed by the state shall in particular
direct its policy towards securing that of citizens. For example, men and women equally have the right to an adequate means of livelihood. ಈಗ ರಾಜ್ಯ ಒಂದು ತನ್ನ ಒಂದು ಪ್ರಜೆಗಳು ಏನಿರುತ್ತೆ ಪ್ರಜೆಗಳಿಗೆ ಸಮಾನ ಅವಕಾಶಗಳನ್ನ ಕಲ್ಪಿಸಿಕೊಡೋದಕ್ಕೆ ಪ್ರಯತ್ನಿಸಬೇಕು. ಅಷ್ಟೇ ಅಲ್ಲ, ಅದು ನಿರ್ದಿಷ್ಟವಾಗಿ ಪುರುಷರು ಮತ್ತೆ ಮಹಿಳೆಯರು ನಾಗರಿಕರೇನಿದ್ದಾರೆ ಇವರು ಅವರಿಗೆ ಸಾಕಷ್ಟು ಜೀವನೋಪಾಯಕ್ಕೆ ಬೇಕಾಗಿರುವಂತಹ ಅಗತ್ಯಗಳನ್ನ ಹೊಂದುವಂತಹ ಹಕ್ಕನ್ನ ಹೊಂದಿದ್ದಾರೆ. ಅದರ ಕಡೆಗೆ ಅದನ್ನು ಭದ್ರಪಡಿಸುವ ಕಡೆಗೆ ಅದರ ನೀತಿಯನ್ನ ಇದು ನಿರ್ದೇಶಿಸುತ್ತದೆ. ಅಷ್ಟೇ ಅಲ್ಲ, ಇದು ಪುರುಷರು ಮತ್ತು ಮಹಿಳೆಯರಿಗೆ ಒಂದೇ ರೀತಿಯಾದಂತಹ ಅವಕಾಶಗಳು ಪಡ್ಕೊಳ್ಳೋದಕ್ಕೆ ಮತ್ತೆ ಸಂಪನ್ಮೂಲಗಳು ಏನಿರುತ್ತೆ ಅದನ್ನ ವಸ್ತು ಮತ್ತು ಸಂಪನ್ಮೂಲಗಳ ಮಾಲೀಕತ್ವ ಪಡ್ಕೊಳ್ಳೋದಕ್ಕೆ ಸಮಾನವಾದಂತಹ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅಂತ ಹೇಳುತ್ತೆ. ಈಗ ಸಮಾನ ಕೆಲಸಕ್ಕೆ ಸಮಾನ ವೇತನ, ಈಕ್ವಲ್ ವೇಜಸ್ ಫಾರ್ ಈಕ್ವಲ್ ವರ್ಕ್ ಅಂತ ಹೇಳಿ ಕರಿತೇವೆ. ಅದೇ ರೀತಿಯಾಗಿ ಮಕ್ಕಳಿಗೆ ಆರೋಗ್ಯಕರವಾದಂತಹ ರೀತಿಯಲ್ಲಿ ಅಡಿಕ್ವೇಟ್ ಮೀನ್ಸ್ ಆಫ್ ಲೈವ್ಲಿಹುಡ್ ಅಂತ ಹೇಳಿದೆ. ಅಂದ್ರೆ ಮಕ್ಕಳಿಗೆ ಆರೋಗ್ಯಕರ ರೀತಿಯಲ್ಲಿ ಅಭಿವೃದ್ಧಿ ಹೊಂದೋದಕ್ಕೆ ರಾಜ್ಯ ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕು. ಅಷ್ಟೇ ಅಲ್ಲ, ಅವರುಗಳಿಗೆ ಪೌಷ್ಟಿಕ ಆಹಾರ ದೊರೆಯುವಂತೆ ನೋಡ್ಕೊಳ್ಳೋದು ಕೂಡ ರಾಜ್ಯದ ಕರ್ತವ್ಯ ಆಗಿರುತ್ತೆ. ಆರ್ಟಿಕಲ್ 39A ಹೇಳೋ ಪ್ರಕಾರ ಈಕ್ವಲ್ ಜಸ್ಟಿಸ್ ಅಂಡ್ ಫ್ರೀ ಲೀಗಲ್ ಏಡ್ ಅಂದ್ರೆ ಎಲ್ಲರಿಗೂ ಸಮಾನ ನ್ಯಾಯ, ಅಷ್ಟೇ ಅಲ್ಲ ಉಚಿತವಾದಂತಹ ನ್ಯಾಯ ವಿತರಣೆ. ಈಗ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಜನರಿಗೆ ಉಚಿತವಾಗಿ ನ್ಯಾಯ ಸಿಗುವಂತೆ ನೋಡ್ಕೊಳ್ಳೋದು ರಾಜ್ಯದ ಕರ್ತವ್ಯ. ಆ ರೀತಿ ಅವಕಾಶಗಳನ್ನ ರಾಜ್ಯ ಮಾಡಿಕೊಡ್ಬೇಕು ಅನ್ನೋದನ್ನ ಆರ್ಟಿಕಲ್ 39ಗೆ ಉಚಿತ ಕಾನೂನಿನ ನೆರವು, ಸಮಾನ ನ್ಯಾಯ ಮತ್ತು ಉಚಿತ ಕಾನೂನಿನ ನೆರವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ರಾಜ್ಯ. ಸೊ ಆಗ ಮಾತ್ರ ಸಮಾನ ಅವಕಾಶ ಎಲ್ರಿಗೂ ದೊರೆತಂತಾಗುತ್ತೆ, ನ್ಯಾಯವನ್ನ ಖಚಿತಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಬಡವರು, ನಿರ್ಗತಿಕರು, ಆರ್ಥಿಕವಾಗಿ ಸಂಕಷ್ಟಕ್ಕೊಳಗಾದವರು ನ್ಯಾಯವನ್ನ ಪಡ್ಕೊಳ್ಳೋದಕ್ಕೆ ಕಷ್ಟ ಸಾಧ್ಯ. ಹಾಗಾಗಿ ಉಚಿತವಾಗಿ ಅವರು ಕಾನೂನಿನ ನೆರವನ್ನ ಪಡ್ಕೊಳ್ಳೋದಕ್ಕೆ ರಾಜ್ಯ ಅವಕಾಶವನ್ನ ಕಲ್ಪಿಸಬೇಕು ಅಂತ ಹೇಳುತ್ತೆ 39A. ಆರ್ಟಿಕಲ್ 40 ಆರ್ಗನೈಸೇಷನ್ ಆಫ್ ವಿಲೇಜ್ ಪಂಚಾಯತ್ಸ್. ಇಲ್ಲಿ ದ ಸ್ಟೇಟ್ ಶಲ್ ಟೇಕ್ ಸ್ಟೆಪ್ಸ್ ಟು ಆರ್ಗನೈಸ್ ವಿಲೇಜ್ ಪಂಚಾಯತ್ಸ್. ರಾಜ್ಯ ಕ್ರಮವನ್ನ ಕೈಗೊಳ್ಳಬೇಕು ಗ್ರಾಮ ಪಂಚಾಯತಿಗಳನ್ನ ರಚಿಸಲು. ಇಲ್ಲಿ ಒಂದು ವಿಷಯ ನಾವು ತಿಳ್ಕೊಳ್ಬೇಕು. ಈಗ 73rd and 74th ಅಮೆಂಡ್ಮೆಂಟ್ ಮೂಲಕ 1992ನಲ್ಲಿ ಏನು ಹೊಸದಾಗಿ ಆಕ್ಟ್ ಬಂದಿದೆ, ನ್ಯೂ ಪಂಚಾಯತ್ ರಾಜ್ ಆಕ್ಟ್, ಆ ಪ್ರಕಾರ ಎಲ್ಲ ರಾಜ್ಯಗಳಲ್ಲಿ ಈ ಒಂದು ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಎಕ್ಸಿಸ್ಟೆನ್ಸ್ ಆಗಲೇಬೇಕು. ಒನ್ಸ್ ಇನ್ 5 years ಎಲೆಕ್ಷನ್ಸ್ ನಡೀಲೇಬೇಕು. ಇದು ಏನ್ ಹೇಳಿದೆ ಭಾರತದ ಸಂವಿಧಾನದಲ್ಲಿ, ಅದರ ಪ್ರಕಾರ ಎಲ್ಲ ರಾಜ್ಯಗಳು ಈಗ ಅದಕ್ಕೆ ಕಾನೂನಿನ ಚೌಕಟ್ಟಿರೋದ್ರಿಂದ ಅದು ಹೆಚ್ಚು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಸೊ ಇಲ್ಲಿ ನಾವೇನ್ ತಿಳ್ಕೊಳ್ತೇವೆ ಅಂದ್ರೆ, ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಇರುವಂತಹ ಯಾವುದೇ ಅಂಶಗಳಿಗೆ ಕಾನೂನಿನ ಒಂದು ಚೌಕಟ್ಟು ಒದಗಿಸಿದಾಗ, ಉದಾಹರಣೆಗೆ 73 ಮತ್ತು 74ನೇ ತಿದ್ದುಪಡಿ ನಾನು ಹೇಳಿದೆ, ಹೊಸ ಪಂಚಾಯತ್ ರಾಜ್ ಆಕ್ಟ್ ಮುಖಾಂತರ, ಆಗ ಅದಕ್ಕೆ ಹೆಚ್ಚು ಬಲ ಸಿಗುತ್ತೆ, ನ್ಯಾಯಾಲಯದ ರಕ್ಷಣೆ ಕೂಡ ಸಿಗುತ್ತೆ. ಸೊ ರಾಜ್ಯವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದನ್ನ ಆರ್ಟಿಕಲ್ 40 ಹೇಳುತ್ತೆ. ನೆಕ್ಸ್ಟ್ ಆರ್ಟಿಕಲ್ 41 ಸಂವಿಧಾನದ 41ನೇ ವಿಧಿ ಹೇಳೋ ಪ್ರಕಾರ ರೈಟ್ ಟು ವರ್ಕ್, ಎಜುಕೇಶನ್ and public assistance in certain cases, the state shall, within the limits of its economic capacity and development, make effective provision for securing the right to work. ಈಗ ಪ್ರತಿಯೊಬ್ಬರಿಗೂ ಏನ್ ಹೇಳ್ತೇವೆ, ರೈಟ್ ಟು ವರ್ಕ್, ಉದ್ಯೋಗ ಕೈಗೊಳ್ಳುವಂತಹ ಸ್ವಾತಂತ್ರ್ಯ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅಷ್ಟೇ ಅಲ್ಲ, ಶಿಕ್ಷಣವನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ರಾಜ್ಯ ಅದಕ್ಕೆ ಪ್ರಯತ್ನ ಪಡಬೇಕು. ಸೊ ನಿರುದ್ಯೋಗವನ್ನ ಹೋಗ್ಲಾಡಿಸೋದಕ್ಕೆ, ಈಗ ಇನ್ ಕೇಸ್ ಆಫ್ ಅನ್ಎಂಪ್ಲಾಯ್ಮೆಂಟ್, ಓಲ್ಡ್ ಏಜ್, ಸಿಕ್ನೆಸ್,
and disablement and in other cases ಈ ತರ ಇದ್ದಾಗ ಅಂಥವರಿಗೆ ರಾಜ್ಯ ನೆರವನ್ನ ಕೊಡಬೇಕು ಅನ್ನೋದು ಇಲ್ಲಿ ನಾವು ನೋಡ್ತೇವೆ. ಕೆಲಸ ಮಾಡುವ ಮತ್ತು ಶಿಕ್ಷಣದ ಹಕ್ಕು ರಾಜ್ಯ ತನ್ನ ಮಿತಿಯೊಳಗೆ ಶಿಕ್ಷಣದ ಹಕ್ಕನ್ನ ಮತ್ತೆ ನಿರುದ್ಯೋಗ ವೃದ್ಧಾಪ್ಯದ ಕಾಯ್ದೆಯ ಸಂದರ್ಭದಲ್ಲಿ ಅವರಿಗೆ ಸಾರ್ವಜನಿಕ ನೆರವು ಪಡೆಯೋದಕ್ಕೆ ಹಕ್ಕನ್ನ ಭದ್ರಪಡಿಸಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ ಈ ಒಂದು ವಿಧಿ. ಆರ್ಟಿಕಲ್ 42 ಪ್ರಾವಿಷನ್ ಫಾರ್ ಜಸ್ಟ್ ಅಂಡ್ ಹ್ಯೂಮನ್ ಕಂಡೀಷನ್ಸ್ ಆಫ್ ವರ್ಕ್. ಅಂದ್ರೆ ಇಲ್ಲಿ ಈಗ ಮೆಟರ್ನಿಟಿ ರಿಲೀಫ್, ದ ಸ್ಟೇಟ್ ಶಲ್ ಮೇಕ್ ಪ್ರಾವಿಷನ್ ಫಾರ್ securing just and human conditions of work and maternity leave. ಕೆಲಸದ ವಾತಾವರಣದಲ್ಲಿ ಮಾನವೀಯ ಒಂದು ಏನು ಕೆಲಸದ ಪರಿಸ್ಥಿತಿಗಳನ್ನ ಹೆರಿಗೆ ಪರಿಹಾರವನ್ನ ಭದ್ರಪಡಿಸಿಕೊಡೋದಕ್ಕೆ ರಾಜ್ಯ ಅವಕಾಶವನ್ನ ನೀಡುತ್ತದೆ. ಅಷ್ಟೇ ಅಲ್ಲ, ಆರ್ಟಿಕಲ್ 43 ಲಿವಿಂಗ್ ವೇಜ್ ಫಾರ್ ವರ್ಕರ್ಸ್ ದ ಸ್ಟೇಟ್, ಅಂದ್ರೆ the state shall endeavor to secure by suitable legislation or economic organization or in any other way to all workers, agricultural, industrial or otherwise work living wage conditions of work and showing a decent standard of life and full enjoyment of leisure and social and cultural opportunities. And in particular, the state shall endeavor to promote cottage industries on an individual or cooperative basis in rural areas. ಈಗ ಒಂದು ನೌಕರರ ಏನಿರ್ತೇವೆ ನಾವು ಅವರ ಲಿವಿಂಗ್ ವೇಜ್ ಜೀವನದ ಮಟ್ಟವನ್ನ ಹೆಚ್ಚಿಸಬೇಕಂದ್ರೆ ಅವರು ಡೀಸೆಂಟ್ ಆಗಿರುವಂತಹ ಜೀವನವನ್ನ ನಡೆಸೋದಕ್ಕೆ ಅವಕಾಶ ಆಗ್ಬೇಕು ಅಂದ್ರೆ ರಾಜ್ಯ ಅದಕ್ಕೆ ಕೆಲವೊಂದು ಅವಕಾಶಗಳನ್ನ ಮಾಡಿಕೊಡ್ಬೇಕು. ಈಗ ಗುಡಿ ಕೈಗಾರಿಕೆ, ಗೃಹ ಕೈಗಾರಿಕೆಗಳು ಅಂತ ಏನ್ ಕರೀತೇವೆ ಅವುಗಳ ಉತ್ತೇಜನಕ್ಕೆ ರಾಜ್ಯ ಕ್ರಮವನ್ನ ಕೈಗೊಳ್ಬೇಕು. ಒಟ್ಟಾರೆ ಈ ಒಂದು ಜನರ ಜೀವನ ಮಟ್ಟವನ್ನ ಹೆಚ್ಚಿಸಲು ಸರ್ಕಾರ ಕ್ರಮವನ್ನ ಕೈಗೊಳ್ಬೇಕು. ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಜನರಿಗೆ ಉತ್ತೇಜನ ಕೊಡಬೇಕು, ಅವರ ಒಂದು ಜೀವನ ಮಟ್ಟವನ್ನ ಎತ್ತರಿಸಲು ಅಂತ ಹೇಳುತ್ತೆ ಈ ವಿಧಿ. ಅಲ್ಲಿಗೆ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಮುಖ್ಯವಾಗಿ ಎಲ್ಲ ಕಾರ್ಮಿಕರಿಗೆ ಅವರಿಗೆ ಯೋಗ್ಯವಾದ ಜೀವನ ಮಟ್ಟವನ್ನ ನಡೆಸೋದಕ್ಕೆ ಮತ್ತೆ ಅವರಿಗೆ ಕೆಲಸದ ಮಧ್ಯೆ ವಿರಾಮವನ್ನ ಪಡ್ಕೊಳ್ಳೋದಕ್ಕೆ, ಪರ್ಟಿಕ್ಯುಲರ್ ಆಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನ, ಗುಡಿ ಕೈಗಾರಿಕೆಗಳನ್ನ, ಗೃಹ ಕೈಗಾರಿಕೆಗಳನ್ನ ಉತ್ತೇಜಿಸೋದಕ್ಕೆ ರಾಜ್ಯ ಪ್ರಯತ್ನಿಸಬೇಕು ಅಂತ ಹೇಳಿದೆ. ಸೊ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನಿರ್ದೇಶಕ ತತ್ವಗಳು, ಇದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. This session gave the information for the students on directive principles of state policy. ಇದು ಒಂದು ರೀತಿ ಮಾರ್ಗಸೂಚಿಗಳು ಅಥವಾ ಒಂದು ತತ್ವಗಳು ಅಂತ ಹೇಳಿ ಅನ್ಸಿದೆ. ಇಲ್ಲಿ ಒಂದೆರಡು ಕ್ವೆಶನ್ಸ್ ಅನ್ನು ನಾವು MCQ ನಲ್ಲಿ ನೋಡೋದಾದ್ರೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇಸ್ obtained ಫ್ರಮ್ ವಿಚ್ ಕಂಟ್ರಿ? ಯಾವ ದೇಶದಿಂದ ನಾವು ಇದನ್ನ ಪಡ್ಕೊಂಡಿದ್ದೇವೆ ಅಂತಂದ್ರೆ ಐರ್ಲೆಂಡ್ ದೇಶದಿಂದ ನಾವು ಇದನ್ನ ಪಡ್ಕೊಂಡಿದ್ದೇವೆ. ಮತ್ತೆ ವಿಚ್ ಪಾರ್ಟ್ ಕನ್ಸಿಸ್ಟ್ ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಯಾವ ಭಾಗ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಬಗ್ಗೆ ತಿಳಿಸುತ್ತೆ ಅಂದ್ರೆ ಪಾರ್ಟ್ 4. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಟ್ರೂ ಅಬೌಟ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ? ಈಗ ಈ 4 ಅಂಶಗಳನ್ನ ನಾವು ನೋಡಿದ್ರೆ, ಈಗ ನಾನು 1 by 1 ಹೇಳೋದಾದ್ರೆ, if a state does not apply directive principles of state policy, case can be filed against in court. Gandhism is also an element of directive principles of state policy. Principles have been taken from Ireland Constitution. ಈಗ yes, of course, Ireland Constitution ಇದನ್ನು ತಗೊಂಡಿದ್ದೇವೆ, ಗಾಂಧಿಯನ್ ಪ್ರಿನ್ಸಿಪಲ್ಸ್ ಮೇಲೆ ಇದನ್ನು ಇರುವಂಥದ್ದು. ಮತ್ತೆ ಯಾವುದು ಸರಿಯಾಗಿಲ್ಲ ಅಂದ್ರೆ ಕೋರ್ಟಿನ ಮೂಲಕ ಇದನ್ನ ನಾವು ಪರಿಹಾರ ಪಡಿಬಹುದು ಅಂತ ಹೇಳೋದನ್ನ ಅದು ತಪ್ಪಾಗಿದೆ. ಕೋರ್ಟಿನಿಂದ ಪರಿಹಾರ ಇದಕ್ಕೆ ಇಲ್ಲ. ವಿಚ್ ಆರ್ಟಿಕಲ್ ಕನ್ಸಿಸ್ಟ್ ಆಫ್ ಡೈರೆಕ್ಟಿವ್ ಸ್ಟೇಟ್ ಪಾಲಿಸಿ ಅಂತ ಹೇಳಿದ್ರೆ ಎಲ್ಲಿಂದ ಯಾವ ವಿಧಿಗಳು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ತಿಳಿಸುತ್ತೆ? 36ರಿಂದ 51ರವರೆಗಿನ ವಿಧಿಗಳು. ಸೊ ಇಂಡಿಯನ್ಸ್ ಆರ್ ಎಂಜಾಯಿಂಗ್, ನಮ್ಮ ಭಾರತೀಯರು ಯಾವ ರೀತಿಯಾದಂತಹ ಪೌರತ್ವವನ್ನ ಎಂಜಾಯ್ ಮಾಡ್ತಿದ್ದಾರೆ ಅಂದ್ರೆ ಸಿಂಗಲ್ ಸಿಟಿಸನ್ಶಿಪ್,
ಅಂದ್ರೆ ಏಕಪೌರತ್ವವನ್ನ ಅನುಭವಿಸ್ತಿದ್ದಾರೆ. ಸೊ ಇದಿಷ್ಟು ನಾವು ಈ 8ನೇ ಸೆಷನ್ ಅಲ್ಲಿ ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ನಾವು 9ನೇ ಸೆಷನ್ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರಿಗೂ ವಂದನೆಗಳು.